ರಾಷ್ಟ್ರೀಯ ವಿಧಿವಿಜ್ಞಾನ ವಿದ್ಯಾಲಯದಾಗ ಖಾಲಿ ಇರುವಂತಹ ಹುದ್ದೆಗಳನ್ನ ನೇಮಕಾತಿ ಮಾಡಿಕೊಳ್ಳೋಕೆ ಒಂದು ಅಧಿಸೂಚನೆಯನ್ನು ಹೊರಡಿಸಿದಾನೆ. ಅದ್ರ ಬಗ್ಗೆ ಇವತ್ತು ನೋಡೋಣ್ರಿ ನಮ್ಮ ಉದ್ಯೋಗ ಟುಡೇ ಯೂಟ್ಯೂಬ್ ಚಾನಲ್ ಒಳಗೆ. ಮತ್ತು ಇನ್ನೂ ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾಕಂದ್ರೆ ನಾ ಮಾಡುವಂಥ ವಿಡಿಯೋ ಫಸ್ಟ್ ನಿಮ್ಗೆ ಬರ್ತಾವೆ. ಸಬ್ಸ್ಕ್ರೈಬ್ ಮಾಡ್ಕೊಲಿಕ್ಕೆ ಡಿಲೇ ಆಗ್ತಾವೆ ವಿಡಿಯೋ ನಿಮ್ಮ ಕಡೆ ಬರೋದ. ಆದ್ದರಿಂದ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಟೋಟಲ್ 6 ಪೋಸ್ಟ್ಗಳ ಒಂದು ನೇಮಕಾತಿಯನ್ನು ಅಧಿಸೂಚನೆಯನ್ನು ಹೊರಡಿಸಿದಾನೆ. ಅದರೊಳಗೆ ಮೊದಲೇದ್ದು ಅಸಿಸ್ಟೆಂಟ್ ಪ್ರೊಫೆಸರು. ಅಸಿಸ್ಟೆಂಟ್ ಪ್ರೊಫೆಸರು ಫಾರೆನ್ಸಿಕ್ ಸೈನ್ಸು. ಫೀಲ್ಡ್ ಯಾವುದಪ್ಪ ಅಂದ್ರೆ ಫಾರೆನ್ಸಿಕ್ ಸೈನ್ಸು. ಟೋಟಲ್ 1 ಪೋಸ್ಟ್ ಐತಿ. ಮತ್ತು ಸೆಕೆಂಡ್ ಒನ್ನು ಅಸಿಸ್ಟೆಂಟ್ ಪ್ರೊಫೆಸರ್, ಇದು ಕಂಪ್ಯೂಟರ್ ಸೈನ್ಸು. ಟೋಟಲ್ 4 ಪೋಸ್ಟ್ಗಳದಾವ. ಮತ್ತು ಥರ್ಡ್ ಒನ್ನು ಅಸಿಸ್ಟೆಂಟ್ ಪ್ರೊಫೆಸರ್ ಫಾರ್ಮಕಾಲಜಿ. ಟೋಟಲ್ 1 ಪೋಸ್ಟ್ ಐತಿ. ಟೋಟಲ್ 6 ಪೋಸ್ಟ್ಗಳ ಒಂದು ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಿದಾನೆ. ಮೊದಲನೇದಾಗಿ ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ ಬಂದುಬಿಟ್ಟು 25/6/2026ರಿಂದ 9/7/2026 ಮಟ್ಟ ಈ ಥರದ ಅಪ್ಲಿಕೇಶನ್ ಡೇಟ ಇಟ್ಟದಾನ. 9 ತಾರೀಕು ಒಳಗೆ ನೀವು ಹೋಗಿ ಅಪ್ಲಿಕೇಶನ್ ಹಾಕ್ಬೇಕಾಕತಿ. ಮೊದಲನೇದಾಗಿ ಹೇಳ್ಬೇಕಂದ್ರೆ ಇದಕ್ಕೆ ಕಾಂಟ್ರಾಕ್ಟ್ ಬೇಸ್ ಮ್ಯಾಗ ಐತ್ರಿ, ಯಾವುದೇ ಪರ್ಮನೆಂಟ್ ಅಲ್ಲ. ಮತ್ತು ಡಿಪಾರ್ಟ್ಮೆಂಟ ಇಲ್ಲಿ ನೀವು ಫಾರೆನ್ಸಿಕ್ ಸೈನ್ಸ್ ಅಂತೇಳಿ ನಿಮ್ಗೆ ಮೊದಲ ಹೇಳಿನ ರಾಷ್ಟ್ರೀಯ ವಿಧಿವಿಜ್ಞಾನ ಅಂಥೇಳಿ. ಮತ್ತು ಮ್ಯಾಕ್ಸಿಮಮ್ ಏಜ 45 ವರ್ಷಗಳ ಮ್ಯಾಕ್ಸಿಮಮ್ ಏಜ್ ಐತಿ ಇದಕ್ಕೆ. ಅದರೊಳಗಿನವ್ರು ಯಾರು ಬೇಕಾದರೂ ಹಾಕ್ಬೋದು. 45 ವರ್ಷ ಆದರೂ ಇದಕ್ಕೆ ನಡೀತೈತಿ. ಮತ್ತು ಎಷ್ಟು ತಿಂಗಳು ಅಂದ್ರೆ 11 ತಿಂಗಳ ಮಟ್ಟ ಕಾಂಟ್ರಾಕ್ಟ್ ಬೇಸ್ ಮ್ಯಾಗ ನಡೀತೈತದ. 11 ತಿಂಗಳ ಮಟ್ಟ ತೊಗೋತಾರೆ. ಮತ್ತು ಇದು ಫಾರೆನ್ಸಿಕ್ ಸೈನ್ಸ್ ಅಂತೇಳಿ ಒಂದು ಪೋಸ್ಟ್ ಐತಲ್ಲ, ಇದಕ್ಕೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರ್ಬೇಕಂದ್ರೆ PhD ಆಗಿತ್ತಂದ್ರೆ ಇದನ್ನ ಅಪ್ಲಿಕೇಶನ್ ಹಾಕಕ್ಕೆ ನಡೀತೈತಿ. ಮತ್ತು ನೆಕ್ಸ್ಟ್ ಒನ್ನು ಅಸಿಸ್ಟೆಂಟ್ ಪ್ರೊಫೆಸರ್ ಕಂಪ್ಯೂಟರ್ ಸೈನ್ಸ್ ಒಳಗೆ ಇದು ಕಾಂಟ್ರಾಕ್ಟ್ ಮ್ಯಾಗ ಐತಿ. ಎಲ್ಲ ಸೇಮ್ ಇದು. ಟೋಟಲ್ ಪೋಸ್ಟ್ 4 ಅದಾವು. 45 ವರ್ಷ ಮಟ್ಟ ಏಜ್ ಲಿಮಿಟ್ ಐತಿ. 11 ತಿಂಗಳು ಈ ಥರದ ಕಾಂಟ್ರಾಕ್ಟ್ ಟೈಮಿಂಗ್ ಐತಿ. ಮತ್ತು ಇದಕ್ಕೂ PhD ಆಗಿರಬೇಕು. ME MTech ಇದು ಆಗಿದ್ರೂ ನಡೀತೈತಿ. ಮತ್ತು ಲಾಸ್ಟ್ ಒನ್ ನೋಡೋದಾದ್ರೆ ನೀವು ಫಾರ್ಮಕಾಲಜಿ. ಟೋಟಲ್ 1 ಪೋಸ್ಟ್ ಐತಿ. ಇದು ಸೇಮ್ 45 ವರ್ಷ 11 ತಿಂಗಳು. ಇದಕ್ಕೂ PhD ಆಗಿರಬೇಕು. PhD ರಿಲೆವೆಂಟ್ ಟ್ರೇಡ್ ಒಳಗೆ PhD ಆಗಿತ್ತಂದ್ರೆ ನಿಮ್ಮದು ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ನಡೀತೈತಿ. ಮತ್ತು ಇದ್ರದ್ದು ಅಸಿಸ್ಟೆಂಟ್ ಪ್ರೊಫೆಸರ್ ಪೇಮೆಂಟ್ ಹೆಂಗೈತಿ ನೋಡ್ರಿ. ಸ್ಟಾರ್ಟಿಂಗ್ ಪೇಮೆಂಟ 90,000 ರೂಪಾಯಿಂದ ಸ್ಟಾರ್ಟ್ ಆಗ್ತೈತಿ. ಮತ್ತು ನೆಕ್ಸ್ಟ್ ಒನ್ನು ಅಸಿಸ್ಟೆಂಟ್ ಪ್ರೊಫೆಸರು ಕಂಪ್ಯೂಟರ್ ಸೈನ್ಸ್ಗೆ 75,000 ರೂಪಾಯಿ ಐತಿ. ಮತ್ತು ಲಾಸ್ಟ್ ಒನ್ನು ಫಾರ್ಮಕಾಲಜಿಗೆ 68,000 ರೂಪಾಯಿ ಪೇಮೆಂಟ್ ಐತಿ. ಮತ್ತು ಯಾರ್ಯಾರು ಇದ್ರೊಳಗೆ ಇಂಟ್ರೆಸ್ಟ್ ಇದಿರಲಿಲ್ಲ ಅವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಯಾಕಂದ್ರೆ ಇಲ್ಲೇ ನಮ್ಮ ಕರ್ನಾಟಕದಾಗ ಧಾರವಾಡ ಕ್ಯಾಂಪಸ್ ಒಳಗೆ ಲೊಕೇಟ್ ಆಗೈತಿ. ನೀವು ಇಲ್ಲೇ ಕೆಲಸ ಮಾಡಬೇಕಾಕೈತಿ. ಮತ್ತು ಇದ್ರದ್ದು ಏನಾದ್ರು ಅಫಿಷಿಯಲ್ ನೋಟಿಫಿಕೇಷನ್ ನಿಮ್ಗೆ ಬೇಕಾಗೈತೆ ಕಮೆಂಟ್ ಬಾಕ್ಸ್ ಒಳಗೆ ಲಿಂಕ್ ಅಂತ ಟೈಪ್ ಮಾಡಿರಿ. ನಾನು ನಿಮ್ಗೆ ಅಫಿಷಿಯಲ್ ನೋಟಿಫಿಕೇಷನ್ ಕಳಿಸ್ಕೊಡ್ತಾನು.